ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯದ ಪದ್ಯ ಭಾಗ 2 ವಚನಗಳು, ಈ ಒಂದು ಪದ್ಯ ಭಾಗದ ಅಲ್ಲ ಪ್ರಭು ವಚನಗಳು, ಈ ಒಂದು ವಚನ ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೆ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ ವಿತ್ ಆನ್ಸರ್ ಕೊಡ್ತೇನೆ, ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಆರಾಮಾಗಿ ಓದ್ಬಿಟ್ಟು ನೆನ್ಪಿಟ್ಕೋಬೋದು ಮತ್ತು ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಉತ್ತರಗಳು ಕೊಡ್ತೇನೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕಂದ್ರೆ ನಿಮಗೆ ಇದಿರುತ್ತೆ, ನಿಮ್ಮ ಒಂದು ಫಸ್ಟ್ PUC ಅನುಲಿಸಮ್ ಮುಗಿಯವರೆಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತು ನೀವು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳು, ಅದಷ್ಟಿಲ್ಲದೆ ನಿಮ್ಮ ಎಕ್ಸಾಮ್ಗೆ ಟೆಸ್ಟ್ ಆಗಿರಲಿ, ಮಿಡ್ ಟರ್ಮ್ ಆಗಿರಲಿ, ಅನುಲ್ ಆಗಿರಲಿ, ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ ನಿಮ್ಮ ಒಂದು ಫಸ್ಟ್ PUC ಮುಗಿಯವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಇಲ್ಲೇ ನಿಮಗೆ ಫ್ರೀಯಾಗಿ ಇದೆ ಒಂದು ಚಾನಲ್ ಆಗ್ತವೆ. ಅದರಿಂದ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಇಂದಲ್ಲ ನಾಳೆ ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಖಂಡಿತ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ಅಲ್ಲಿ ಚಾನಲ್ ನಮಗೆ ಗಾಂಧಿ ಪಾಠದ ಕ್ವಶನ್ ಆನ್ಸರ್ ಹಾಕಿದ್ದೀನಿ, ಮತ್ತು ಇನ್ನೊಂದು ಯಾವುದಾದ್ರು ಒಂದೇ ಪದ್ಯ ಭಾಗ ದುರ್ಯೋಧನ ವಿಲಾಪ ಅದನ್ನು ಕೂಡ ಹಾಕಿದ್ದೀನಿ. ಯಾರು ನೋಡಲ್ಲಿ ನೋಡ್ಕೊಂಡು ಬನ್ನಿ, ವಿಡಿಯೋದ ಕೆಳಗೆ ಲಿಂಕ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ವಚನಗಳು ಈ ವಿಡಿಯೋದಲ್ಲಿ ನಿಮಗೆ ಕೇವಲ ಅಲ್ಲ ಪ್ರಭು ವಚನ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಟ್ಟಿ ವಾಳೆ ಮತ್ತು ಅಕ್ಕಮಾದಿ ಕೊಡ್ತೀನಿ. ಓಕೆ, ನೋಡ್ತಾ ಹೋಗೋಣ. ಅಲ್ಲ ಪ್ರಭು ವಚನಕಾರ ನೋಡ್ಕೊಳ್ಳಿ. ಅಲ್ಲ ಪ್ರಭು 1160, ಶಿವಮೊಗ್ಗ ಜಿಲ್ಲೆಯ ಬಳಿಗಾವಿ ಈತನ ಜನ್ಮಸ್ಥಳ. ಯವನದಲ್ಲಿಯೇ ವಿರಕ್ತಿ ಹೊಂದಿ, ಅಂದರೆ ವೀರಭಕ್ತಿಯನ್ನು ಹೊಂದಿ, ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದೇಳಿ ಬರೆಸುವ ಸೇವೆಯನ್ನು ಮಾಡುತ್ತಿದ್ದನು. ಆಳವಾದ ಆತ್ಮಚಿಂತನೆಯನ್ನು ತನ್ನ ವಚನಗಳಲ್ಲಿ ನೀಡಿದ್ದಾನೆ. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದನು. ಬಸವಣ್ಣ, ಅಕ್ಕಮಹಾದೇವಿ, ಚೆನ್ನಬಸವಣ್ಣ ಮೊದಲಾದವರಿಗೆ ಮಾರ್ಗದರ್ಶಕನೂ ಆಗಿದ್ದನು. ಓಕೆನಾ, ವೆರಿ ಇಂಪಾರ್ಟೆಂಟು. ಕವಿ ಪರಿಚಯ ನೋಡ್ಕೊಂಡಿರಿ, ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ನೆಕ್ಸ್ಟು ಪ್ರಸ್ತುತ ವಚನ ಪರಿಚಯ. ಅಲ್ಲ ಪ್ರಭುವಿನ ವಚನಗಳಲ್ಲಿ ಪ್ರತಿಭಟನಾತ್ಮಕತೆ ಮತ್ತು ವೈಚಾರಿಕತೆ ಹಾಗೂ ವಿಮರ್ಶೆಗಳ ಜೊತೆಗೆ ಸತ್ಯಾನ್ವೇಷಣೆ ಕಂಡುಬರುತ್ತದೆ. ಹೇಳಬೇಕಾದುದನ್ನು ನೇರವಾಗಿ ದಿಟ್ಟವಾಗಿ ಹೇಳಿದುದು ಈತನ ವೈಶಿಷ್ಟ್ಯ. ತನ್ನ ಲೋಕಾನುಭವವನ್ನು ಸಮಾಜಕ್ಕೆ ಹಂಚುವ ಪ್ರಯತ್ನ ಮಾಡಿದ್ದಾನೆ. ಆಶಯ ನೋಡ್ಕೊಳ್ಳಿ. ನೆಕ್ಸ್ಟು ಸಾರಾಂಶ. ತುಂಬ ಜನ ಕೇಳ್ತಾ ಇದ್ದೀರಿ ನಮಗೆ ಸಾರಾಂಶ ಬೇಕಂತ. ನೋಡಿ, ಸಂಪೂರ್ಣ ಸಾರಾಂಶ ಇದೆ. ಇದು ಬೇಕು ನೋರು ಓದ್ಕೋಬೋದು ಅಥವಾ ನೋಟ್ಸನ್ನು ಕೂಡ ಬರ್ಕೋಬೋದು. ನೋಡ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ ಏನು ಮಾಡ್ತೀನಿ, ಉತ್ತರ ಕಡೆ ಹೋಗ್ತೀನಿ, ಕ್ವಶನ್ ವಿತ್ ಆನ್ಸರ್ ಹೇಳ್ತಾ ಹೋಗ್ತೇನೆ. ನಿಮಗೆ ಯಾರಿಗೆಲ್ಲ ಅರ್ಥ ಆಗಿಲ್ಲ ವಚನಗಳು, ಇದು ನೋಡ್ಕೋಬೋದು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟು ಅಭ್ಯಾಸ ಭಾಗ ಸಂದರ್ಭ ನೋಡೋಣ. ಒಂದೇ ಸಂದರ್ಭ. ಬಂಡಿಯ ಒಡೆವೈರವರು ಮಾನೆಸರು. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಅಲ್ಲ ಪ್ರಭುವಿನ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ನಮ್ಮ ದೇಹವನ್ನು ಹಾಳು ಮಾಡುವ ಪಂಚೇಂದ್ರಿಯಗಳ ಕುರಿತು ಇಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಇನ್ನು ನೆಕ್ಸ್ಟು ಸಂದರ್ಭ. ದೇಹವೆಂಬ ತುಂಬಿದ ಬಂಡೆಗೆ ಪಂಚೇಂದ್ರಿಯಗಳೆಂಬ 5 ಬಂಡಿ ನಡೆಸುವವರು. ಬಂಡಿಯು ಸರಿಯಾದ ದಾರಿಯಲ್ಲಿ ನಡೆದು ಗಮ್ಯ ಸ್ಥಾನವನ್ನು ತಲುಪಲು ಈ 5 ಸರಿಯಾಗಿರಬೇಕು. ಅವು ಒಂದೊಂದು ದಿಕ್ಕಿಗೆ ಕಡೆ ಬಂಡಿಯನ್ನು ನಡೆಸಲು ಯತ್ನಿಸುತ್ತವೆ. ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆಗಳಿಲ್ಲ. ಅವುಗಳ ಆಸೆಯಂತೆ ನಡೆದರೆ ಬಂಡಿಯ ಅಚ್ಚೆ ಮುರಿದು ಹೋಗುವುದರಲ್ಲಿ ಸಂಶಯವಿಲ್ಲವೆಂದು ಅಲ್ಲಂ ಹೇಳಿದ್ದಾನೆ. ಇನ್ನು ಸ್ವಾರಸ್ಯ. ಪಂಚೇಂದ್ರಿಯಗಳನ್ನು ಹದ್ದು ಬಸ್ಸಿನಲ್ಲಿಡಬೇಕೆಂಬ ಎಚ್ಚರಿಕೆ ಇಲ್ಲಿದೆ. ಏನು ಮಾಡಬೇಕು ನಾವು, ನಮ್ಮ ಒಂದು ಪಂಚೇಂದ್ರಿಯಗಳನ್ನು ಹದ್ದು ಬಸ್ಸಿನಲ್ಲಿಡಬೇಕು. ನೆಕ್ಸ್ಟು ಎರಡನೇ ಪ್ರಶ್ನೆ. ಮೇಳಿ ಭಕ್ತನಿ ಇಟ್ಟಾತ ಗುರುವೆ. ಆಯ್ಕೆ ನೋಡ್ಕೊಳ್ಳಿ, ಸೇಮ್ ಇರ್ತದೆ ಆಯ್ಕೆ. ಸಂದರ್ಭ. ಪೊದೆಗಳ ನಡುವೆ ಕಲ್ಲೊಂದನ್ನು ಇಟ್ಟ ಮಾತ್ರಕ್ಕೆ ಅದು ಲಿಂಗವಾಗಲು ಸಾಧ್ಯವಿಲ್ಲ. ಗಿಡಗಂಟೆಗಳಿಂದ ಕೂಡಿದ ಆ ಮೇಳೆ ಭಕ್ತ ಸಮೂಹವೂ ಅಲ್ಲ. ಆ ಕಲ್ಲನ್ನು ಇಟ್ಟವನು ಗುರುವಾಗಲು ಸಾಧ್ಯವಿಲ್ಲ. ಬಹಿರಂಗದ ತೋರಿಕೆಯನ್ನು ಕಂಡಾಗ ನಾಚಿಕೆಯಾಗುವುದೆಂದು ಅಲ್ಲಮ್ಮ ಹೇಳುತ್ತಾನೆ. ಸ್ವಾರಸ್ಯ. ಅಂತರಂಗ ಬಹಿರಂಗಗಳು ಒಂದಾದ ನಡವಳಿಕೆಯ ಮಹತ್ವವನ್ನು ಇಲ್ಲಿ ಹೇಳಲಾಗಿದೆ. ಇನ್ನು ಮೂರನೇ ಪ್ರಶ್ನೆ. ನೀ ದೇವನಾದರೆ ಎನ್ನನೇಕೆ ಸಲಹೆ. ಆಕೆ ನೋಡ್ಕೊಳ್ಳಿ. ಸಂದರ್ಭ. ದೇವರು ಆರ್ತರ ಭಕ್ತರ ಕಷ್ಟಕ್ಕೆ ಕೂಗೆ ಹೋಗೊಡಬೇಕು. ಅದಲ್ಲದವನು ದೇವರಾಗುವುದಿಲ್ಲ. ಬಾಯಾರಿದವನಿಗೆ ಕುಡಿಯುವ ನೀರು ಕೊಡುವ, ಹಸಿದಾಗ ತುತ್ತನ್ನು ನೀಡುವ ಕೆಲಸವನ್ನು ಯಾರು ಮಾಡುವರೋ ಅವರೇ ದೇವರು.
ಅದನ್ನು ತಾನೇ ಮಾಡುತ್ತಿರುವುದರಿಂದ ನಾನೇ ದೇವನೆಂದು ಅಥವಾ ನಾನೇ ದೇವರೆಂದು ಅಲ್ಲಮ್ಮ ಹೇಳುತ್ತಾನೆ. ನನ್ನ ಕೂಗಿಗೆ ನೀನೇಕೆ ಸ್ಪಂದಿಸುತ್ತಿಲ್ಲವೆಂದು ಕೇಳುತ್ತಾನೆ. ಸ್ವರಸ್ಯ ಆರ್ಥರ ನಿಜವಾದ ಕೂಗಿಗೆ ಓಗೊಟ್ಟು ಸಲ್ಲುವೇನೇ ದೇವರೆಂಬುದು ಇದರ ಸ್ವಾರಸ್ಯ. ಸ್ವಲ್ಪ ಫಾಸ್ಟ್ ಆಗ್ಬೋದು, ನಿಮಗೆ ಸ್ಲೋ ಬೇಕು ಅನ್ನೋರು ಪಾಸ್ ಮೇಲೆ ನೋಡ್ಕೊಳ್ಳಿ, ಯಾಕಂದರೆ ಇನ್ನೂ ಕ್ವಶನ್ಗಳಿವೆ, ಎಲ್ಲವನ್ನು ಹೇಳಬೇಕು. ಬರ್ಕೊಳ್ಳೋರು ಸ್ವಲ್ಪ ಪಾಸ್ ಮಾಡಿ ಸ್ಟಾಪ್ ಮಾಡಿ ಬರ್ಕೊಳ್ಳಿ. ಇದೆಷ್ಟು, ಮೂರನೇದು ನಾಲ್ಕನೇದು. ಸೊ ಮೇ ಬಿ ಇಷ್ಟೇ ಅನ್ಕೋತೀನಿ ಸಂದರ್ಭ, ಮೂರೇ ಇವೆ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಅಲ್ಲಾಹ್ ಪ್ರಭುವಿನ ಅಂಕಿತ ಯಾವುದು? ಉತ್ತರ, ಗುಹೇಶ್ವರ ಎಂಬುದು ಅಲ್ಲಾಹ್ ಪ್ರಭುವಿನ ಅಂಕಿತ. ಎರಡನೇ ಪ್ರಶ್ನೆ, ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಲಾಗಿದೆ. ದೇಹ ಎಂಬುದು ಏನು? ದೇಹ ಎಂಬುದು ತುಂಬಿದ ಬಂಡಿ. ಪ್ರಶ್ನೆ 4, ಕಟ್ಟೋಗರ, ನೋಡಿ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಇದು ಕೂಡ ಇಂಪಾರ್ಟೆಂಟು. ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ನಿಮಗೆ ನೋಡಿ ವಚನ ಅರ್ಥ ಆಗ್ತಿಲ್ಲ ಅನ್ನೋರು ಒಂದಿಲ್ಲ 2 ಸಲ ಓದ್ಕೊಳ್ಳಿ, ಆರಾಮಾಗಿ ನೀವು ಯಾವುದೇ ಕ್ವಶನ್ ಬಂದರೂ ನೆನ್ಪಿಟ್ಕೋಬೋದು, ಬರಿಬೋದು ನೀವು ಎಕ್ಸಾಮ್ನಲ್ಲಿ. ಒಂದಿಲ್ಲ 2 ಸಲ ವಚನಗಳು ಓದಿ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಇನ್ನು ನೆಕ್ಸ್ಟು, ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಹೇಳುತ್ತಾನೆ? ಇಟ್ಟಕಲ್ಲು ಮೇಳೆಯ ಮೇಲೆ ಸಿಕ್ಕರೆ ಲಿಂಗವೆಂದು ಹೇಳುತ್ತಾನೆ. 6ನೇ ಪ್ರಶ್ನೆ, ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ? ಹಸಿದಾಗ ತುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ. ನಂತರ 2, 3 ವಾಕ್ಯ ಉತ್ತರಿಸಿ. 1ನೇ ಪ್ರಶ್ನೆ, ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ಗಾಲಿಗಳಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 2ನೇದು, ಯಾರನ್ನು ಕಂಡರೆ ಅಲ್ಲಮ್ಮ ನಾಚುನೆಂದು ಹೇಳುವನು? ಯಾರನ್ನ ಕೊಂಡು ನಾಚ್ತಾನೆ ಅವನು? ಆಡಂಬರಕ್ಕಾಗಿ ಲಿಂಗವನ್ನಿಟ್ಟ ಗುರು ತೋರಿಕೆಯ ಭಕ್ತರನ್ನು ಕಂಡರೆ ಅಲ್ಲಮ್ಮ ನಾಚುನೆಂದು ಹೇಳುತ್ತಾನೆ. ಪ್ರಶ್ನೆ 3, ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ? ಬಾಯಾರದವರೆಗೆ ಕುಡಿಯುವ ನೀರು, ಹಸಿದವರೆಗೆ ತುತ್ತು ಅನ್ನವನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ. ಇನ್ನು 5ರ ವಾಕ್ಯ ಉತ್ತರಿಸಿ. ದೇಹ ಎಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ? ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಬೇಕಂದರೆ ಸ್ವಾರಸ್ಯ ನೋಡ್ಕೊಳ್ಳಿ, ಅರ್ಥ ಆಗ್ತದೆ. ದೇಹವೆಂಬ ತುಂಬಿದ ಬಂಡಿಗೆ ಕಾಲುಗಳೇ ಗಾಲಿಗಳು, ಬಂಡಿಯನ್ನು ನಡೆಸುವವರು ಪಂಚೇಂದ್ರಿಯಗಳು. ಈ ಒಂದೊಂದು ಕಡೆಗೆ ಬಂಡಿಯನ್ನು ನಡೆಸುತ್ತವೆ. ಇದರಿಂದ ಬಂಡಿ ಅಚ್ಚೆ ಮುರಿದು ಹೋಗುವ ಸಂಭವ ಹೆಚ್ಚು. ದೇಹದ ಬಂಡಿಯು ಎತ್ತ ಸಾಗಬೇಕು, ಹೇಗೆ ಸಾಗಬೇಕು ಎಂಬ ಅದರ ಇಚ್ಛೆಯನ್ನು ಅರಿತು ಬಂಡಿಯನ್ನು ನಡೆಸಬೇಕು. ಇದು ಬಿಟ್ಟು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ. ಇದರಿಂದ ಅಚ್ಚು ಮುರಿದ ಬಂಡಿ ಮುಂದೆ ಸಾಗಿ ಗುರಿಯನ್ನು ತಲುಪದಂತೆ ಆಗುತ್ತದೆ. ನೆಕ್ಸ್ಟು 2ನೇ ಪ್ರಶ್ನೆ, ಆಡಂಬರದ ಭಕ್ತಿಯನ್ನು ಅಲ್ಲಮ್ಮ ಹೇಗೆ ಖಂಡಿಸುತ್ತಾನೆ? ಆಡಂಬರದ ಭಕ್ತಿ, ಹೊಟ್ಟೆಯ ಮೇಲೆ ಅನ್ನದ ಬುತ್ತಿಯ ಗಂಟನ್ನು ಕಟ್ಟಿಕೊಂಡರೆ ಹೇಗೆ ಹಸಿವು ನೀಗುವುದಿಲ್ಲವೋ ಹಾಗೆಯೇ ದೇಹದಲ್ಲಿ ಲಿಂಗ ಧಾರಣೆ ಮಾಡಿದ ಮಾತ್ರದಿಂದ ಭಕ್ತನೂ ಆಗುವುದಿಲ್ಲ. ಆಡಂಬರದ ತೋರಿಕೆಯ ಭಕ್ತಿಯಿಂದ ಯಾವ ಪ್ರಯೋಜನವೂ ಇಲ್ಲ. ಪೊದೆಗಳ ನಡುವೆ ಕಲ್ಲನ್ನು ಇಟ್ಟು ಅದು ಲಿಂಗವೆಂದರೆ ಶಿವಲಿಂಗವಾಗಲಾರದು. ಕಲ್ಲಿನ ಸುತ್ತಲಿನ ಪೊದೆ ಭಕ್ತನೂ ಅಲ್ಲ, ಅಲ್ಲಿ ಕಲ್ಲನ್ನು ಸ್ಥಾಪಿಸಿದವ ಗುರುವೂ ಆಗಲಾರನು. ಅಂದರೆ ಕಲ್ಲಿನ ಸುತ್ತ ಪೊದೆ ಬೆಳೆದ ಮಾತ್ರಕ್ಕೆ ಅದು ದೇವರಾಗುವುದಿಲ್ಲ. ಬಹಿರಂಗದ ಡಾಂಬಿಕತೆಯನ್ನು ಕಂಡರೆ ನಾಚಿಕೆಯಾಗುವುದೆಂದು ಅಲ್ಲಮ ಪ್ರಭು ಖಂಡಿಸುತ್ತಾನೆ. ಇನ್ನು 3ನೇ ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್ ನೋಡಿ, ಕೇಳ್ತಾರೆ. ಇದೇ ಕ್ವಶನ್ ಆಶ್ಚರ್ಯ ಕೇಳ್ತಾರೆ. ನಿಮಗೆ ಅಲ್ಲಮ್ಮ ಕೇಳ್ಬೋದು, ಅಕ್ಕ ಮಹಾದೇವಿ ಕೇಳ್ಬೋದು, ಗಟ್ಟಿವಾಳ ಕೇಳ್ಬೋದು. 3ರಲ್ಲಿ ಒಬ್ರದ್ದು ಕೇಳ್ತಾರೆ ಅಥವಾ ಇಬ್ಬರದ್ದು ಕೇಳ್ಬೋದು ಎಕ್ಸಾಮ್ನಲ್ಲಿ. ನಿಮ್ಮ ಸಿಲೆಬಸ್ಸಿನ ಡಿಪೆಂಡು. ಟೆಸ್ಟಿಗೆ ಏನು ಮಾಡ್ತಾರೆ ಅವರು? ಇಬ್ಬರದ್ದು ಕೇಳ್ತಾರೆ, ಅನುಲ್ ಎಕ್ಸಾಮ್ಗೆ ಒಬ್ಬರದ್ದು ಕೇಳ್ತಾರೆ. ಈ ರೀತಿ ಅಲ್ಲಾಹ್ ಪ್ರಭುವಿನ ವಚನಗಳ ಆಶಯವೇನು? ಅಲ್ಲಾಹ್ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯದ ಅನ್ವೇಷಣೆಯ ಕಡೆ ಕೊಂಡೊಯ್ಯುತ್ತವೆ. ಮೊದಲ ವಚನದಲ್ಲಿ ದೇಹವನ್ನು ಬಂಡೆಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನಿಸುವ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟರೆ ಆಗ ಮಾತ್ರ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳಲು ಸಾಧ್ಯ ಅನ್ನುತ್ತಾನೆ. 2ನೇ ವಚನದಲ್ಲಿ ಎಲ್ಲ ಈಸಿ ಇದೆ, ಎಲ್ಲ ಕೂಡ ತುಂಬಾ ಸುಲಭ ಇದೆ, ನೆನಪಿಟ್ಕೋಬೋದು. 1 ಇಲ್ಲ 2 ಸಲ ಓದ್ಕೊಳ್ಳಿ, ನೆನಪು ಉಳಿತದೆ. ನೀವು ಸ್ಟಾರ್ಟಿಂಗ್ಗೆ ಎಲ್ಲ ಗೊತ್ತಾಗಬೇಕಂದ್ರೆ ಆಗಲ್ಲ, ನೀವು 2-3 ಸಲ ಓದ್ಕೊಳ್ಳಿ, ಆರಾಮಾಗಿ ಅರ್ಥ ಆಗ್ತದೆ. 2ನೇ ವಚನದಲ್ಲಿ ಆಡಂಬರದ ಭಕ್ತಿ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಖಂಡಿಸುತ್ತಾ ಅಂಥ ತೋರಿಕೆಯಿಂದ ಪ್ರಯೋಜನವಿಲ್ಲ ಎಂಬುದನ್ನು, ಹೊಟ್ಟೆಯ ಮೇಲೆ ಕಟ್ಟಿಕೊಂಡ ಬುತ್ತಿ, ದೇಹಕ್ಕೆ ಧಾರಣೆ ಮಾಡಿಸಿದ ಲಿಂಗ, ಪೊದೆಗಳ ನಡುವಿನ ಕಲ್ಲಿನ ಉದಾಹರಣೆ ನೀಡುತ್ತಾನೆ. 3ನೇ ವಚನದಲ್ಲಿ ನಿಜವಾಗಿಯೂ ಕಷ್ಟದಲ್ಲಿ ಇರುವವರಿಗೆ ಸಹಾಯ ನೀಡುವವನೇ ದೇವರು ಎಂದು ಹೇಳುತ್ತಾ
ಬಾಯಾರಿ ಬಂದವರಿಗೆ ಗುಟುಕು ನೀರು ಕೊಡುವ, ಹಸಿದವನಿಗೆ ತುತ್ತು ಅನ್ನ ನೀಡುವ ಕೆಲಸ ತಾನು ಮಾಡೋದರಿಂದ ತಾನೇ ಅಂಥವರ ಪಾಲಿಗೆ ದೇವರೆಂದು ಧೈರ್ಯ ತೋರುತ್ತಾನೆ. ಇಷ್ಟಾಯಿತು ನಿಮ್ಮ ಒಂದು ಅಲ್ಲಾಹ್ ಪ್ರವಚನಗಳು ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಟ್ಟಿವಾಳೆ ಮತ್ತು ಅಕ್ಕಮಾದೇವಿ ಇವೆರಡು ವಚನಗಳ ಆನ್ಸರ್ ಕೊಡ್ತೇನೆ, ವೇಟ್ ಮಾಡಿ. ಇದಾದಮೇಲೆ ಅದೇ ವಿಡಿಯೋ ಬರ್ತದೆ, ಓಕೆನಾ. ನೀವು ಯಾರು ಇನ್ನೂ ಕೂಡ ಗಾಂಧಿ ಪಾಠ ನೋಡ್ಕೊಂಡಿಲ್ಲ ಮತ್ತು ದುರ್ಯೋಧನ ವಿಲಾಪ ನೋಡ್ಕೊಂಡಿಲ್ಲ, ನೋಡ್ಕೊಳ್ಳಿ. ವಿಡಿಯೋದಾಗ ಕೆಳಗೆ ಲಿಂಕ್ ಇರ್ತದೆ, ಅಥವಾ ಚಾನಲ್ಗೆ ಹೋಗಿ ವಿಡಿಯೋ ಸಿಗ್ತದೆ, ನೋಡ್ಕೊಳ್ಳಿ. ಎಲ್ಲ ಕೂಡ ಸರಳ ಉತ್ತರಗಳು, ಆರಾಮಾಗಿ ನೀವು ಈಸಿಯಾಗಿ ಬರ್ಕೋಬೋದು, ನೋಟ್ಸ್ ಮಾಡ್ಕೋಬೋದು, ಮತ್ತು ಓದಿ ಎಕ್ಸಾಮನ್ನು ಬರೀಬೋದು, ಓಕೆನಾ. ಮತ್ತೇನು ಕಮೆಂಟ್ ಕೂಡ ಮಾಡಿ, ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ, ಮತ್ತು ನಿಮಗೆ ಯಾವ ವಿಷಯಗಳು ನೋಟ್ಸ್ ಬೇಕು, ಕ್ವಶನ್ ಆನ್ಸರ್ ಬೇಕು, ಕಮೆಂಟ್ ಹಾಕಿ. ನೆಕ್ಸ್ಟ್ ಅವೆಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.